ಭಾಳ ಮುಖ್ಯವಾಗಿ ಬಸವಣ್ಣನವರು ವಿಚಾರ ಪ್ರಧಾನ ವ್ಯಕ್ತಿ ಅಲ್ಲ, ಆಚಾರ ಪ್ರಧಾನ ವ್ಯಕ್ತಿ. ತಾವು ಭಾಳ ಗಮನಿಸಬೇಕು. ಎಲ್ಲ ಶರಣರು ಅನಾಚಾರಿಗಳಲ್ಲ, ಅವರು ಆಚಾರವಂತರು. ಈ ವೀರಶೈವ ಲಿಂಗಾಯತ ತತ್ವದ ಸಿದ್ಧಾಂತವೇ ಯಾವುದು ಅಂತಂದ್ರೆ ಜ್ಞಾನ ಮತ್ತು ಕ್ರಿಯಾ ಸಮಸಮುಚ್ಚಯ. ಜ್ಞಾನ ಮತ್ತು ಕ್ರಿಯೆಗಳು ಏನದಾವ ಅವು ಎರಡೂ ಸಮವಾಗಿರಬೇಕೇ ಹೊರತಾಗಿ ಜ್ಞಾನ ಹೆಚ್ಚಾಗಬಾರ್ದು, ಕ್ರಿಯಾ ಕಡಿಮೆ ಆಗಬಾರ್ದು, ಕ್ರಿಯಾ ಹೆಚ್ಚಾಗಬಾರ್ದು, ಕಡಿಮೆ ಆಗಬಾರ್ದು. ಉದಾಹರಣೆಗಾಗಿ ಭಸ್ಮವಿಲ್ಲದವರ ಮುಖವನ್ನು ನೋಡಲಾಗದು ಅಂತ ಬಸವಣ್ಣವ್ರು ಹೇಳ್ತಾರೆ. ಇವ್ರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತಕ್ಕಂಥವ್ರು ಕೆಲವು ಜನ ರಿಟೈರ್ಡ್ ಆಫೀಸರ್ಸ್ ಅದಾರಲ್ಲ, ಒಮ್ಮೆ ಭಸ್ಮ ಹಚ್ಕೊಂಡು ಕುಂತಿದ್ ನೋಡ್ರಿ ನೀವು. ಎಲ್ಲೈತ್ರಿ ಶರಣ ತತ್ವ? ಅಲ್ಲ, ಅಲ್ಲಿ ಇರ್ಲಿ ಒಂದು ನಿಮಿಷ. ಲಿಂಗ ಕಟ್ಕೋತಾರ? ಇವ್ರಿಗೆ ಅಷ್ಟಾವರಣದ ಬಗ್ಗೆ ಅರಿವೈತೆ? ಪಂಚಾಚಾರದ ಬಗ್ಗೆ ಅರಿವೈತೆ? ಅಲ್ರಿ, ಪಂಚಾಚಾರ, ಅಷ್ಟಾವರಣ, ಶಟಸ್ಥಲಗಳು ಏನದಾವಲ್ಲ, ಈ ಧರ್ಮದ ಸಿದ್ಧಾಂತ ಅದು. ಅದನ್ನು ಬಿಟ್ಟು ಲಿಂಗಾಯತನೂ ಕಟ್ಟಕ್ಕಾಗಲ್ಲ, ಅದನ್ನು ಬಿಟ್ಟು ವೀರಶೈವನೂ ಕಟ್ಟಕ್ಕಾಗಲ್ಲ. ಮತ್ತು ಇನ್ನೂ ಒಂದು ಬಹಳ ನೋವಿನ ಸಂಗತಿ ನಮಗಂತಂದ್ರೆ, ಈ ಆಚಾರ ವಿಚಾರ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನು, ಆಚಾರವನ್ನು ಬದಿಗಿಕ್ಕಿ ಕೇವಲ ವಿಚಾರ ಪ್ರಧಾನ ಮಾಡ್ತಕ್ಕಂಥದ್ದು ಏನೈತಲ್ಲ, ಈ ಒಂದು ವೀರಶೈವ ಲಿಂಗಾಯತರನ್ನು ನಾಶ ಮಾಡುವಂಥದ್ದು ಇದು. ಯಾವಾಗಲೂ ಒಂದು ಧರ್ಮ ನಾಶ ಆಗೋದು ಯಾವಾಗ ಹೇಳ್ರಿ? ಧಾರ್ಮಿಕ ಆಚರಣೆಗಳು ನಾಶ ಆಗಿಬಿಟ್ರೆ ಆ ಸಮಾಜ ಗ್ಯಾರಂಟಿ ನಾಶ ಆಗ್ತದೆ. ಇದು ಅಂತೂ ಸತ್ಯ. ಧಾರ್ಮಿಕ ಆಚರಣೆಗಳು ನಮ್ಮಲ್ಲಿ ಕಟ್ಟುನಿಟ್ಟಿನಾಗಿದ್ದು ಕೂಡಿದ್ವು, ಅವೆಲ್ಲ ಅದನ್ನು ನಾಶ ಮಾಡುವಂಥ ಪ್ರಯತ್ನ ಇಲ್ಲಿ ನಡೆದದ. ಇವ್ರು ಏನು ಅಷ್ಟರು ಅದಾರಲ್ಲ, ಅವ್ರನ್ನ ಅಷ್ಟರು ತಂದು ನಾನು ಎದುರಿಗೆ ಕುಂದರ್ಸ್ರಿ, ನಿಮಗೆ ಗ್ಯಾರಂಟಿ ಪರೀಕ್ಷೆ ಮಾಡಿಸ್ತೀನಿ ನಾನು ಅವ್ರನ್ನ. ಅಂದ್ರೆ ಎಲ್ಲೋ ಒಂದು ಮೊಬೈಲ್ ಮುಂದೆ ಕೂತ್ಕೊಂಡು ಮಾತಾಡೋದು, ಎಲ್ಲೋ ಒಂದು ಪೆನ್ನು ಹಾಳೆ ತೊಗೊಂಡು ತಲೆಗೆ ಬಂದಿದ್ದೆಲ್ಲ ಬರೆದು ಬಿಡೋದು, ಬಾಯಿಗೆ ಬಂದಿದ್ದು ಮಾತಾಡ್ಬಿಡೋದು, ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿಬಿಡೋದು, ಸಮಾಜವನ್ನು ಕಲುಷಿತ ಮಾಡ್ತಾ ಇದ್ದಾರೆ ಇವರೆಲ್ಲ.